ಸರಿ ಆ ಹುಡುಕ ಕಂಪನಿಯಾಗ ರೊಕ್ಕ ತುಂಬಿ ಒಂದು ತಿಂಗಳ ಬರ್ತೈತಿ. ಬಂತಂದ್ರೆ ಮೊದ್ಲು ಎರಡು ಹೇಳಿ ಚಪ್ಪಲಾರ ಮಾಡಿಸ್ಕೋಬೇಕು ಇವ ನಾನು. ಒಂದು ತಂದಿ ಮನ್ಯಾಗಾರ ಸುಖ ಇಲ್ಲ, ಒಂದು ಕಟ್ಕೊಂಡು ಗಂಡನ ಮನ್ಯಾಗಾರ ಇಲ್ಲ. ಹಾಂ, ಅದಕ್ಕೆ ಒಂದಿಟ್ಟು ಕಳುಲೆ ಮಾರಿ ಕಂಪನಿಯಾಗ ತುಂಬೇನು ರೊಕ್ಕ ಬರ್ತೈತಿ. ಇನ್ನೇನೈತಿ ಮುಪ್ಪಿನ ಕಾಲಕ್ಕೆ ಉಟ್ಟು ತೊಟ್ಟು ಸತ್ರಾತ. ರೊಕ್ಕ ಬಂತಂದ್ರೆ ಮನೆ ಹೊತ್ತಲನ ಬಿಟ್ಟಂಗಿಲ್ಲ ನಾನು. ಹಂಗಿಂದಂಗ ಹೋಗಿ ಎರಡು ಹೇಳಿ ಚಪ್ಪಲಾರ ಮಾಡಕ್ಕೆ ಹಾಕಿ ಬರ್ತೀನಿ. ಇಲ್ಲಾಂದ್ರೆ ನಾನು ಕುಡುಕ ಗಂಡನ ಕೈಗೆ ಏನರ ಸಿಕ್ಕು ಮುಗದ ಹೋತ ಮೂರನೇ ಮನ. ಪ್ರೇಮಕ್ಕ ಆತನ ಭಾರಿ ಅಲ್ಲ. ಅಯ್ಯ ಬಾರ್ಲೆ ಪಾರಿ ಆಗೈತೆ ನೋಡಿ ಭಾರಿ ನಿಂದೆ. ಇವ ನಾವ ಬಿಟ್ರೆ ಒಂದ ಸೈ ಆತನ್ನದ ಮಾಡಾಕತ್ರ ಹೊತ್ತು ಮುಣಗಿದ್ರು ಮುಗಿಯಂಗಿಲ್ಲ. ಮನ್ಯಾಗ ಕುಂತು ತಲೆ ಚಿಟ್ ಅಂತತೆ. ನೀನು ಯಾರ್ದು ಕೇಳಿ ಯಾರ್ದು ಬಿಟ್ಟಿ? ಯವ್ವ ಹೌದಲ್ಲ ಇವ ತಲೆ ಚಿಟ್ ಅಂತತಿ. ಯಾವಾಗ ಮಳೆ ಬಿದ್ದತೆ, ಯಾವಾಗ ಹೊಲ್ದಾಗ ಭಾರೆ ಚಲೋ ಆಗ್ಯಾವ, ಯಾವಾಗ ಕಣ್ಣು ಕಾಣದಂಗೆ ಹೋಗ್ಯಾವೆ ಅನ್ಸೈತೆ ನೋಡು. ಕುಂತು ಮನ್ಯಾಗ ಮಂಡಿನ ಹಿಡ್ದವ್ ಲೇಪಾರಿ ಸಾಕಾಗೈತೆ ನೋಡು. ಇವು ಮನೆ ತುಂಬ ಮೆಟ್ಲ ಮಾಡ್ಸವ ಮನ್ಯಾಗ ಹಿಂದೆ ಹಿರಿಯರು. ಇವು ಆ ಕಾಲ ಹತ್ತಿ ಇಳೋದು ಏನ್ಲಿ ಹಂಗ ಒಂದು ಅತಿ ಚೊಣ ಹೊಡಿತಾವ ನೋಡು. ಹೌದ್ವಾ ಪ್ರೇಮಕ್ಕ, ಎಲ್ಲಿ ಬೇಕಲ್ಲಿ ಮೆಟ್ಲ ಮಾಡಿಸ್ಬಿಟ್ಟಾವ ನಿಮ್ಮ ಮನ್ಯಾಗ. ತೆಗ್ಗು ದಿಂಬ ಹಾ ಅದೇನು ಹುಚ್ಚರ ಸಂತಿ ಹಂಗೆ ಮನೆ ಕಟ್ಟ್ಯಾವ. ಅಲ್ರಿ ಹಿಂದಿರ್ಯಾರು ಒಂದು ಉಪವಾಸ ಎರಡು ಉಪವಾಸ ಇದ್ದು ಹೊಟ್ಟಿ ಕಟ್ಟಿ ಬಟ್ಟಿ ಕಟ್ಟಿ ಮನಿ ಕಟ್ಟ್ಯಾರ. ನಿಮ್ಗಿನ್ ತಿಂತಾವ್ ಇರಾಕ ನಿಮಗೆ ಎರಡು ಮೆಟ್ಲ ಹತ್ತಿ ಇಳ್ಯಾಕ ತಗ ಬಂದೈತಿ. ಈಗಿನ ಕಾಲದಾಗ ದೌಡ್ ಮಾಡಿ ಒಂದ್ ಜಾಗ ಹಿಡಿಯೋದಾಗಂಗಿಲ್ಲ. ಅಂತದು ಒಂದು ತಾಸು ಆದ್ರೂ ಮುಗಿಯಂಗಿಲ್ಲ ಇಡೀ ಮನಿ ಕಸ ಹೊಡ್ಯಾಕ. ಅಂತಂತ ಮನಿ ಕಟ್ಟಿ ಹೋಗ್ಯಾರ ಹಿರಿಯರು. ಅದಕ್ಕೆ ಖುಷಿ ಪಡೋರಲ್ಲ ನೀವು, ಮತ್ತ ಅವ್ರಿಗೆ ಬೈಯರ್ ನೀವು. ಅಯ್ಯ ಗೌಡ್ರ, ಮನಿ ಕಟ್ಟಿದಕ್ಕೆ ಬೈದಿಲ್ರಿ ನಾವು. ಎಲ್ಲ ಬೇಕಲ್ಲಿ ಮೆಟ್ಲ ಮಾಡ್ಯಾರಲ್ಲ ಈಗಿನ ಕೂಳು ಅಂತದ. ಮೊದ್ಲ ಮಂಡಿ ಒಂದು ಎಲ್ಲಾರು ಮಂಡಿ ಹಿಡಿಯಾಕತ್ತಾವು, ಅದಕ್ಕಂದ್ ಹೇಳ್ರಿ. ಬಲು ನಾಡ್ತೈತೆ ಅವಂಗ. ಹಗಲೆಲ್ಲ ಹಾರೆ ಮಾಡಂಗಿಲ್ಲ ನೋಡು. ಮನ್ಯಾಗ ಮಾಡಿದ್ರ ಒಂದಿನ ಗುರ್ತಕೈತ್ ಬಣ್ಣ. ನನ್ನಂಗ ಬಿಚ್ಚಿಗಾಸಿ ಹಾರೆ ಮಾಡೋದು ಕಲ್ಕೋ. ಎಲ್ಲ ಸರಳ ಇರ್ತೈತಿ, ಮಂಡಿನೂ ಸರಳ ಇರ್ತೈತಿ, ಕಾಲು ಸರಳ ಇರ್ತೈತಿ. ತಿನ್ನೋದು ಅದೊಂದು ಹೊರಸ್ ಮಾಡಿದಿ, ಕುಂದ್ರೋದು ತಿನ್ನೋದು ಕುಂದ್ರೋದು. ಈಗಂತರೂ ಸೊಸಿ ಬಂದಾಳ. ಎಲ್ಲ ಸೊಸಿ ಮೇಲೆ ಹಾರೆ ಬಿಟ್ಟು ಕುಂದಿರ್ತಿದಿ, ಮತ್ತ ಕಾಲ್ ನೋವು ಬರ್ತತಿ, ಇನ್ನೊಂದು ನೋವು ಬರ್ತತಿ. ಹೌದ್ ತಗೋ, ಮಾವ ಸೊಸಿ ಇಬ್ರ ಮಾಡ್ತೀರಿ ಕೆಲಸ. ನಾನು ನನ್ನ ಮಗ ಕುಂತ್ ತಿಂತೇವನ ನೀ ಹೇಳೋದು? ತೂಕ ನೋಡಿದ್ರೆ ಗೊತ್ತಾಕತಿ ಯಾರು ಕುಂತ್ ತಿಂತಾರ ಯಾರ ಕೆಲಸ ಮಾಡಿ ತಿಂತಾರ ಅನ್ನೋದು. ಏಯ್, ನಮ್ಮ ಅಪ್ಪನ ಮನ್ಯಾಗ ಹಿಂಗ ಅದೇನ್ ನಾನು. ನಿನ್ನ ಮನೆಗೆ ಬಂದಪ್ಪಗೆ ನಾನು ಜೋಡಿ ಎಲಬ್ನಿಕ್ ನಾನು ಯಾವಾಗಿದ್ರು ಹಿಂಗ್ ದಿಂಡ ಅದೇನ್ ನಾನು. ಮದ್ವ್ಯಾಗ ದಿಂಡ್ ಇದ್ದಿ ಒಪ್ತೇನಿ, ಇಲ್ಲ ಮನಿಗ್ ಬಂದು ಬಂಡೆಗಿಯಲ್ಲ. ನಿಮ್ಮ ಮನ್ಯಾಗ ಸುಖಕ್ಕೆ ಬಂದಿಲ್ಲ ಇದು ಮೈ. ನಿಮ್ಮ ಮನ್ಯಾನೆಲ್ಲ ಚಿಂತಿ ತಲೆಗೆ ಹಾಕೊಂಡು ಹಿಂಗೆ ಉಬ್ಬೈತೆ ಮೈ ನಂದು. ತಗೊಂಡು ಹೋಗ ಆಕಳ ಅದನ್ನ. ರಾತ್ರಿನೇ ಬಂದವ ಜ್ವರ. 10 ಗಂಟೆಗೆ ಬರ್ತಾನ ಡಾಕ್ಟರ್. ಹೋಗು ಚೆಕ್ ಮಾಡಿಸ್ಕೊಂಡ್ ಬಾ ಅದನ್ನ. ಪಾಪ ಏನು ಮೇವು ತಿನ್ನವಲ್ದು, ಏನು ತಿನ್ನವಲ್ದು, ಮುಸುರಿನೂ ತಿಂದಿಲ್ಲ ಇವತ್ತು ಮುಂಜಾನೆ ಇಟ್ಟಿದ್ದೆ. ತಗೊಂಡು ಹೋಗೋದನ್ನ ದವಾಖಾನಿಗೆ ಬಂದು ಆಚಾರ ಹರಿ ಅಂತಿ. ನಿಮ್ಮವು ಏನ್ರ ಕೂದ್ಲಾ ಪಿನ್ ಮಾರಕ್ಕೆ ಆಗಿದ್ಲ ಏನಕ್ಕಿ? ಕೂದ್ಲಾ ಪಿನ್ ಹೆರ್ಪಿನ್ ಅಂತೇಳಿ ಒದರ್ತಾರಲ್ಲ, ಯಾವಾಗ ನೋಡಿದ್ರು ಒಟ್ಟಗೂಡ್ಕೊಂತಾನೆ ಹಡಿದಿರ್ಬೇಕಿ ನಿನ್ನ. ಹೌದು ತಗೋ, ನಮ್ಮವ್ವ ಕೂದ್ಲಾ ಪಿನ್ ಮಾರಕಿ. ನಿಮ್ಮವ್ವ ಊರ್ ಮಂದಿ ಕೂದ್ಲಾ ಹರಿಸ್ಕೊಂಡು ಬಂದು ಕೊಟ್ಟು ಆಕಿ ಕಡೆ ಪೇಪರ್ ಮೆಟ ಕೊಡಿಸ್ತಿದ್ಲ. ಯಾರಿಗೆ ಗೊತ್ತು ನಿಮಗೆ? ಶಾಣೆ ಅದೀವ. ಬಿಸಿಲು ಇರಾಕತ್ತೈತಿ, ತಗೊಂಡು ಹೋಗೋದನ್ನ ಆಕಳ. ನಿಮ್ಮ ಅವನ ನಿನ್ನ ಬಾಯಿ ಕಟಗಿದಾಗಿದ್ರ ಯಾವತ್ತ ಪಟ್ ಅಂತ ಮುರಿದೋಕಿತ್ತು ನೋಡೋದು. ಇವು ಗಂಡಸ್ ಜಾತಿನ ಇಂಥವು ಇವು. ಬಿದ್ರು ಮೀಸ್ ಮಣ್ಣಾಗಿಲ್ಲ ಅನ್ನೋ ಜಾತಿ ಇವು. ಕುಂದ್ರಲೇ ಪಾರಿ. ಇವ್ವ ಗೌಡ್ರು ನೋಡಾಕ ಸಂಪನ್ರಂತ ಮಾಡಿದ್ ನೀವ. ಇವ್ವ ಹೊಗ್ಗ ನೀನ ಎಲ್ಲಾರು ಅವ್ರ ಬಿಡು. ಅಯ್ಯ, ಇನ್ನೂ ನೀಚಳಿದ್ದಾಗ ಇದು ಏನು ಅಲ್ಲಲೇ ಪಾರಿ. ಕುಡ್ದಾಗ ನೋಡ್ಬೇಕಲೇ ಅವನ ಅವತಾರ ನೀನು. ಹಗ್ಗ ನೀನ 10 ತಲಿ ಗೌಡಾಗಿರ್ತಾನವ. ಕರೆನ ಶೇರೆ ಕುಡಿದು ಬಂದ್ರೆ ದೆವ್ವನ ಆಕಾರ ನೋಡು. ಇದು ನನ್ನ ಗಂಡ ನೀಚಳಿದ್ದಾಗ 2 ಕೊಟ್ಟು ಕುಂದ್ರಿಸ್ತಾನೆ. ಕುಡಿತಂದ್ರೆ ಹೇಳ್ತೀನಿ ಯಾರಪ್ಪಗೂ ಹಸ್ಲಂಗಿಲ್ಲ ನೋಡವ. ಅದು ಎಲ್ಲಿಂದ ಬರ್ತೈತಿ ಶಕ್ತಿ? ಏನು ಇವ್ವ ಶಕ್ತಿ ಮಾನ್ ಆಗಿರ್ತಾನ ನೋಡು. ಪ್ರೇಮುಂದು ಅಕ್ಕ, ಅಯ್ಯ ಬಾರ್ಲೇಪತ್ತವ. ಒಂದು 4 ಪಡಿ ಜೋಳಾಗೂ ಕೊಡ್ರಿ ಪ್ರೇಮುಂದು ಅಕ್ಕ. ಈ ಸರಿ ನಿಮ್ದು ಜೋಳ ಮುರಿಯಾಕು ಬಂದು ಮುಟ್ಟಿಸ್ತೇನೆ. ತಡಿ ಹಂಗಾರ ಕುಂದ್ರಪಾತವ. ಆಕಳ ತಗೊಂಡು ದವಾಖಾನಿಗೆ ಹೋಗ್ಯಾನ ನಮ್ಮ ಗೌಡ. ಬಂದಂದ್ರೆ ಚೀರ ಇಳಿಸ್ತೇನೆ. ನನಗೂ ಜೋಳ ಬೇಕಾಗ್ಯಾವ. ಈ ಮಂಡಿ ನೋವು ಇರೋದಕ್ಕೆ ಯವ್ವ ನನಗೆ ನೀ ಹಸ್ಲಂಗಿಲ್ಲದು. ಅದಕ್ಕೆ ಬಂದಂದ್ರೆ ಒಂದು ಚೀಲ ತೆಗಿಸ್ತೇನೆ. ನೀವು ಸ್ವಯಿ ನಾ ಒಂದಿಷ್ಟು ತಕ್ಕೋತೇನೆ ಹಸ್ ಮಾಡಕ್ಕೆ. ನಿಮ್ಮತ್ತಿ ಆರಾಮಿಲ್ಲ ಅನ್ಲೇಪತ್ತವ. ದವಾಖಾನಿಗೆ ಕರ್ಕೊಂಡು ಹೋಗಿದ್ದೆಲ್ಲ ಮುಂಜಾನೆ. ಯವ್ವ ಪಾರಂದು ಅಕ್ಕ ತತ್ತಿಗೂ ತಿಂತಾಳು 3 ಹೊತ್ತಿಗೂ. ಮತ್ತು ಮಟನ್ ಬೇಕು ಚಿಕನ್ ಬೇಕು ಅಂತ ತಿಂತಾಳು. ಮತ್ತು ಹೀಟ್ ಆಗಿ ಮೂಲವಾದಿಗೂ ಆಗೈತಿ. ಮತ್ತೆ ಡಾಕ್ಟರ್ ಬೈದಾರು ಹೀಟಿಂದ ಏನು ತಿನ್ಬೇಡ್ರಿ, ಮತ್ತು ರೊಟ್ಟಿ ತಿನ್ರಿ, ಮೊಸರು ತಿನ್ರಿ ಅಂತ ಹೇಳ್ಯಾರು. ಮತ್ತು ಮೂಲಂಗಿ ಸೊಪ್ಪು ಮೂಲಂಗಿ ಗಡ್ಡಿ ತಿನ್ರಿ ಅಂತ. ಅದಕ್ಕೆ ಡಾಕ್ಟರ್ ಮುಂದೆ ಬೈತಾಳು. ಮತ್ತು ನನಗೆ ಚಪಾತಿ ಮಾಡಿ ನನಗೆ ಹಿಂಗೆ ಮಾಡ್ಯಾಳ್ರಿ ಈಕಿ ಡಾಕ್ಟರು ಅಂತ ಹೇಳ್ತಾಳು. ಮತ್ತು ಮುಂಜಾನೆಗೂ ತತ್ತಿ ರಾತ್ರಿಗೂ ಮಟನ್, ಮತ್ತು ಮುಂಜಾನೆಗೂ ತತ್ತಿ ರಾತ್ರಿಗೂ ಮಟನ್ ಎಲ್ಲ ತಿಂತಾಳು. ಮತ್ತು ಹೀಟ್ ಆಗ್ತೈತಿ. ಮತ್ತು ಹೇಳ್ತಾಳು ಚಪಾತಿಯಿಂದ ಹೀಟ್ ಆಗೈತೆ ಅಂತ ನನ್ನ ಮೇಲೆ ಗೂಬಿ ಕುಂದ್ರಸ್ತಾಳು.
ಅದಕ್ಕೆ ಪ್ರೇಮಂದು ಅಕ್ಕನ ಮನ್ಯಾಗ ಜೋಳ ತಗೊಂಡು ಹೋಗಿ ದಿನ ರೊಟ್ಟಿನ ಮಾಡಿ ಕೊಡ್ತೀನಿ. ನೀವು ಅದ್ರದರ ನಿಮ್ಮ ಅತ್ತಿದ ಎಷ್ಟು ತಿಂಡಿರ್ಬೇಕು ಹಾಂ? ಮುಪ್ಪಿನ ಕಾಲಕ್ಕೆ ಮೆತ್ತಂದು ಉಂಡು ಸಾಯೋದು ಬಿಟ್ಟು ಇಲ್ಲ ಬರದ ತಿಂದು ಎಲ್ಲ ಜಡ್ಡು ಬರೆಸ್ಕೊಂಡು ಸಾಯೋದು ಯಾವ ಹೇಳಿದ್ದಾನೆ ಇವ? ಹಂಗ ಮುದುಗಳ್ಳರಿಗೆ ವಯಸ್ಸಾದಂಗೆ ಹೊಟ್ಟಿಲಿದ್ದರಿಗೆ ಬೈಕ್ ಹತ್ತಾವಲ್ಲ ಹಂಗೆ ಬೈಕ್ ಚಲೋ ಅಕ್ಕವಂತವ್ರಿಗೇನ. ಹೌದು ನೋಡ್ರಿ ಪಾರುಂದು ಅಕ್ಕ. ಮತ್ತು ತನಗೆ ಬೇಕಾಗಿರ್ತೈತಿ ಮಟನ್ ಸಾರ್ಗೂ ಮತ್ತು ಹೇಳ್ತಾಳು ಮಕ್ಕಳು ಬೆಳಿ ಹುಡುಗರು ಮಟನ್ಗೂ ಮಾಡಿ ಹಾಕು ದಿನ ಅಂತ ಹೇಳ್ತಾಳು. ಮತ್ತು ಅರ್ಧ ಸಾರು ತಾನ ಉಂತಾಳು. ನನ್ನ ಗಂಡ ಬಂದಾಗೂ ತಿಂತಾಳಿಲ್ಲ ಅನ್ಬೇಕು. ಮತ್ತು ಹೇಳ್ತಾಳು ಊಟಕ್ಕೆ ಕುಂತಾಗೂ ನಕ್ಕು ಬಾ ಜರ್ರಾ ಮುಜೆ ಅಂತಾಳು. ಮತ್ತು ಮಗ ಊರಾಗಿಲ್ದಾಗೂ ಸಬ್ ಮುಜೆ ಅಂತಾಳು. ಇಂಥ ನೌಟಂಕಿ ಮುದುಕಿ ಅದಾಳು ಆಕಿ. ಬೇಷಾತ್ ಬಿಡು ಉಷ್ಟ್ರು ಇಲ್ಲೇ ಅದಿರ್ನ. ಅಯ್ಯ ಬರ್ಲೇರಿ ನೀ ಬಾ ಕುಂದ್ರ ಬಾ. ಯವ್ವ ಎಲ್ಲಿ ಕುಂದಿರ್ತಿ ಎಲ್ಲಿ ನಿಂದಿರ್ತಿ ಯವ್ವ ಪ್ರೇಮಕ್ಕ? ಅಯ್ಯಯ್ಯ ನಿನಗೇನಾತ್ಲ ಇವತ್ತು? ಯವ್ವ ಯಾವ ಬಾಯಿಲಿಂದ ಹೇಳಲೆ ಪ್ರೇಮಕ್ಕ? ನಿಂದ ಮೂಸೆ ಹೇಳ್ರಿ ರೇಣುಂದು ಅಕ್ಕ. ಯವ್ವ ನಂದ ಮೂಲೆನ ಹೇಳ್ತೇನೆ ಬಿಡು. ನಂದಕ್ಕೂ ನಿಂದಕ್ಕೂ ಅಂತೇಳಿ ನಿಂದಕ್ಕೆ ಇಸ್ಕೊಂತೇನೆ ಬಾಯ್ನ. ಹೇ ಪಿಸ್ರಿ ಮತ್ತೇನ್ಲೇ ನಿಂದ ಊರ್ ನಾಟಕ ಬಡ ಹೇಳಿ ಏನು ಹೇಳ್ಬೇಕಂತಿದ್ದಿ? ಯವ್ವ ಏನು ಹೇಳಲೆ ಪ್ರೇಮಕ್ಕ? ಏನು ಹೇಳಲೆ ಪಾರಕ್ಕ? ಅಯ್ಯೋ ಏನಯ್ಯವ ಏನು ಹೇಳಿ ಪಾರಿ? ಈಗೇನು ಇವತ್ತು ಮುಂಜಾನೆ ಸೇರಿ ಕುಡಿದು ಬಂದ ಅಣ್ಣ ಏನು? ನನಗೂ ಹಂಗ ಅನಿಸ್ತೈತಿ ಪ್ರೇಮಕ್ಕ. ಎಲ್ಲಿ ಕುಡಿದು ಗಿಡ್ದು ಬಂದ ಅಣ್ಣ ಅಂತೇನಿಕೆ. ರೇಣುಂದು ಅಕ್ಕ ನಂಗೆ ಟೆನ್ಷನ್ಗೂ ತಡ್ಕೊಳಕ್ ಆಗೋಲ್ದು. ಜಲ್ದಿ ಹೇಳು. ನಾ ಹೇಳೋದು ಕೇಳಿದ್ರೆ ನೀವು ತಡ್ಕೊಳಂಗಿಲ್ಲಲೇ. ಯಾಕೆ ರೇಣಿ ನಿಮ್ಮ ಮತ್ತೆ ಆರಾಮೈತೇನಿ ಇಲ್ಲ ಪಾಪ? ಅಯ್ಯ ಪ್ರೇಮಕ್ಕ ನಮ್ಮ ಅತ್ತಿಗೆ ಏನ್ರ ಆಗಿತ್ತಂದ್ರೆ ಎಣ್ಣೆ ಪಾಟಿನ ಕೊಡಿಸಿದ್ದೆ ಉಷ್ಟ್ರಿಗೆ. ನಿಮ್ಮ ಮಾವಿಗೆ ಏನ್ರ ಆಗೈತನ್ಲೇ? ಅಯ್ಯ ನನ್ನ ಬಾಳೆವ ನಮ್ಮ ಮಾವ ಹದ್ದು ಬಾಳ್ದಂಗ ಇನ್ನೂ 50 ವರ್ಷ ಬಾಳ್ತದ. ಅವ್ರಿಬ್ರಿಗೆ ಏನಾಗಂಗಿಲ್ಲ ಪರಕ್ಕ. ಏನಾರ ಆದ್ರೂ ನನಗ ಆಕತಿ ಪಾರಿ. ಗ್ಯಾರಂಟಿ ಕುಡ್ದ ಹೊಡ್ಲಿಕ್ಕೆ. ಏ ಬಗ್ಗು ಕುಡ್ದು ಗಿಡ್ದು ಬಂದೇನ ಏನ ಹಚ್ಚಿಬಿಟ್ಟಿಯಲ್ಲ? ನಾ ಹೇಳೋದು ಕೇಳಿದ್ರೆ ಅಂದ್ರೆ ನೀವು ಟೆನ್ಷನಿಗೆ ಒಂದೊಂದು ಬಾಟ್ಲಿ ಕುಡಿತೀರಿ. ಏ ಮಿಂಡ್ರಿ ಎದ್ದು ಬನ್ನಿ ಅಂದ್ರೆ ಜಾಡ್ಸಿ ಓದಿತೀನಿ. ಈಗ ತಲೆ ಕೆಡ್ಸ್ಬಿಡ. ಮುಂಜಾನೆದ್ದು ಏನು ಹೇಳ್ಬೇಕಂತಿದ್ದಿ ಹೇಳ್ಬೇಡ. ನನ್ನ ಗಂಡಗೆ ಏನ್ರ ಗೊತ್ತಾದ್ರೆ ಅವರು ಜಾಡ್ಸಿ ಓದಿತಾನ ಪ್ರೇಮಕ್ಕ. ತಡಿ ಪ್ರೇಮಕ್ಕ ಹಂಗ ಬಾಯ್ ಬಿಡಂಗಿಲ್ಲಕ್ಕಿ. ತಡಿ ಆಕಿನ ಎದ್ದಾಡಿ ಬಿಡ್ತಾನೀಗ. ಏನಂತಿಲ್ಲ ನೀ ಅನ್ನದಾರ ಬೆಳತಾನ್ಕ ಕುಡ್ಕುರ್ ಕೂಟ ಹೇಗದ ನಮ್ದು ಬಾಳೆವು. ಒಂದಿಟ್ಟು ನೆಮ್ಮದಿಲೆ ಕುಂತ ಸುಖ ದುಃಖ ಮಾತಾಡ್ಬೇಕಂತ ಬಂದಿರ್ತೀವಿ. ಒಳ್ಳೆ ಅದನ್ನ ಇಲ್ಲಿ ಕುಡ್ಕುರ್ ನಾಟಕ ತೋರಿಸ್ತೀನಿ ನೀನು ಪರಕ. ಒಂದ ಬೇಡ ಇನ್ನೊಂದು 4 ಹೊಡಿ ನನಗೆ. ಇವ ಪ್ರೇಮಕ್ಕ ಇದೆಂತ ಮಿಂಡ್ರಗಾಳ ಐತಿ ಇವ ಇದು. ಏನ್ ತಿಳಿ ಹಿಡ್ಸಾಕತ್ತ ಇವ? ಇವತ್ತು ಯಾರ ಮಕ್ಕ ನೋಡಿ ನನ್ನ ಮುಂಜಾನೆದ್ದ ಪಾರಿ ಆಕಿನ ಹೇಳ್ಕೊಂಡ್ ಬರ್ಲಿಲ್ಲ. ನಾ ಯಾರು ಇಡ್ತೇನೆ ಎದ್ದು ಬರ್ಬೇಕಂದ್ರೆ ನನ್ನ ಕಾಲು ಹೇಳಕ್ ಬರವಲ್ದು ಪ್ರೇಮಕ್ಕ. ನಾ ಹೇಳೋದು ಏನ್ರ ಕೇಳಿದ್ರೆ ಅಂದ್ರೆ ಯಾರಿಗೂ ಹೇಳಾಕ ಕಾಲ ಬರಂಗಿಲ್ಲ. ಇವ ರೇಣುಂದು ಅಕ್ಕ ಕಾಲ್ಗೆರ ಬರ್ಲಿ ಕೈಗೆರ ಬರ್ಲಿ ಏನ್ ಹೇಳಾಕಂತೀರಿ ಮೊದಲು ಹೇಳ್ರಿ. ಟೆನ್ಷನ್ಗೂ BP ರೇಸ್ ಆಗಾಕತ್ತೈತಿ ನನಗೆ. ಯವ್ವ ಉಷ್ಟ್ರು ನಾವು ಹೊಟ್ಟಿ ಕಟ್ಟಿ ಬಟ್ಟಿ ಕಟ್ಟಿ ಆ ಹುಡ್ಕೋ ಕಂಪನಿಗೆ ರೊಕ್ಕ ತುಂಬಿದ್ವಲ್ಲ. ಹೌದು ನಾಳೆ ಬರ್ತೈತಲ್ಲ ರೊಕ್ಕದ. ಹ್ಞೂನ್ರಿ ಅಕ್ಕ. ಆ ರೊಕ್ಕಾಗೂ ಬಂತಂದ್ರೆ ನಾನು ಒಂದು ಒತ್ತಿಗೂ ಮನೆ ಹಿಡಿತೀನಿ. ಏನಿಲ್ಲ 4 ಮಂದಿ ರೊಕ್ಕ ಬಂತಂದ್ರಲೆ ಮನೆಗೆ ಬರೋದು ಬೇಡ. ಅತ್ತಾಗ ಬಸ್ ಹತ್ತಿ ಮೊದ್ಲು ಹೋಗಿ ಏನೇನು ಬೇಕು ಅದನ್ನು ತೊಗೊಂಡು ಬಂದ್ಬಿಡುನು. ಹ್ಞೂನ್ಲೇ ಪಾರವ್ವ ನನಗೂ 2 ಹೇಳಿ ಚಪ್ಪಲಾರ ಮಾಡಿಸ್ಕೊಳ್ಳೋದು ಭಾಳ ಐತೆ ಆಸೆವು. ಯವ್ವ ಮೊದ್ಲು ಹೋಗಿ ಹಾಕಿ ಬರ್ತೀನಿ ನಾ ಮಾಡಕ್ಕೆ. ಎಲ್ಲಿ ಮಾಡಕ್ಕೆ ಹಾಕ್ತೀರಿ ಯವ್ವ? ಎಲ್ಲಿ ಹುಡುಕ್ತೀರಿ? ಏನು ಹುಡುಕ್ಬೇಕಲೇ ನಿಂದ? ಯವ್ವ ನಂದಲ್ಲ ಯವ್ವ. ರೊಕ್ಕ ತುಂಬಿಸ್ಕೊಂಡವ್ರು ಓಡ್ ಹೋಗ್ಯಾರ ಅವ್ರನ್ನೆಲ್ಲ ಹುಡುಕ್ತೀರಿ ಯವ್ವ ನೀವು? ಏನು ಹೇಳಕತ್ತಿಲ್ಲ ರೇಣಿ? ಅದನ್ನೇ ಹೇಳಕತ್ತೀನಿ ಪರಕ್ಕ. ಹೋಗಿದ್ದೆ ಜನ ಜಾತ್ರೆ ಕುಡಿಯತ್ತಲ್ಲೇ. ಹಂಗಾರ ನಾಳೆ ರೊಕ್ಕ ತಗಸ್ಕೊಳಕ್ ಹೋದ್ರೆ ಗದ್ಲಿರ್ತತನ. ಹಂಗಾರ ಎಷ್ಟೊತ್ತಿಗೆ ಕೊಡ್ತಾರ ಏನು ರೊಕ್ಕ ಅಂತ ಕೇಳಕ್ಕೆ ಹೋಗಿದ್ದೆ. ಮಂದಿ ಅಲ್ಲಿ ನಿಂತು ಕಲ್ ತಗೊಂಡು ಹೊಡ್ಯಾಕತ್ತಾರ. ನೋಡ್ತೀನಿ ಒಳಗೆ ಯಾರ್ಯಾರು ಇಲ್ಲ. ರಾತ್ರಿ ಪರಾರಿ ಆಗ್ಯಾರ ಅವ್ರು. ಯವ್ವ ರೇಣಿ ಇದೇನು ಬಂತ್ಲೆ ನಮಗೆ ಕೂತು? ಅಯ್ಯಯ್ಯೋ ನಮ್ದೆಲ್ಲ ದುಡ್ದಿದ್ದಕ್ಕೂ ರೊಕ್ಕ ಎಲ್ಲ ತುಂಬೇನಿ. ಬಡ್ಡಿ ಹಾಕಿ ಕೊಡ್ತಾರೋ ಅಂತ ಆಸೆಕ್ಕೆ ಏನು ಗತಿ ಬಂತ್ರಿ ನಮ್ದು ಪ್ರೇಮಂದು ಅಕ್ಕ. ಪಾಪ ನನ್ನ ಗಂಡ ದಮ್ ಇಟ್ಕೊಂಡು ದಮ್ ಹತ್ತಂಗೆ ಕೆಲಸ ಮಾಡಿ ಪಗಾರ ತಂದು ಕೊಟ್ಟಿದ್ದು ಮನೆ ಖರ್ಚಾಗೈತೆ ಅಂತ ಸುಳ್ಳು ಹೇಳಿ ಅವ್ರ ಹೆಣಕ್ಕಿಟ್ನಲ್ಲಿ ಒಯ್ದು ರೇಣಿ. ನಮ್ಮ ಗೌಡಿಗೆ ಏನ್ರ ಗೊತ್ತಾತಂದ್ರೆ ಹೇಳ್ತೀನಿ ರೇಣಿ ನಿನಗೆ. ಮೊದ್ಲು 2 ಬಾಟ್ಲಿ ಕುಡ್ದವನ ನನ್ನ ಮ್ಯಾಳ್ಗಿ ಮೇಲೆ ಹಾಕೊಂಡು ಹೋಗಿ ಅಲ್ಲಿಂದನ ದುಡ್ತಾನ್ಲಿ ಅವ. ಯವ್ವ ನನ್ನ ಗಂಡಗೆ ಏನ್ರ ಗೊತ್ತಾತಂದ್ರೆ 7 ತಿರ್ಸಾಟಿ ಮೂಳೆದು. ದಮ್ ಇಟ್ಕೊಂಡು ನನ್ನ ದಮ್ ಹೋಗಂಗ ಹೊಡಿತಾನವ. ನನ್ನ ಗಂಡಗೆ ಏನ್ರ ಗೊತ್ತಾತಂದ್ರೆ 1ನೇ ಹೆಂಡತಿ ಏನ್ರ ಇಟ್ಟಿರ್ಬೇಕು 2ನೇ ಹೆಂಡತಿ ಏನ್ರ ಇಟ್ಟಿರ್ಬೇಕು ನೋಡ ಕೇಳ. ನಾ ಅಂತೂ ಇಟ್ಟಿಲ್ಲ ಅಂತ ಅವಂಗ ಕನ್ಫ್ಯೂಸ್ ಮಾಡಿ ಕಳಿಸ್ಬಿಡ್ತೇನೆ ನಾನು. ಅವಂಗ ಮೊದ್ಲ ನೆನಪಿರಂಗಿಲ್ಲ. ಯಾವ ಮನೆಗೆ ಯಾವಾಗ ಹೋಗಿದ್ದೆ ಯಾರು ಏನು ಹೇಳಿದ್ರಂತ ನೆನಪಿರಂಗಿಲ್ಲ. ಅದು ಒಂದು ಚಲೋನ ಆಗ್ತೈತಿ. ಸುಮ್ಮನೆ ಮುಂದೆ ಅಕ್ಕ ಒಂದು ಗುತ್ತಿಗೆ ಮೇಳ ಮಾಡೋನು ಈ ಸರಿ. ದುಡದ ಮತ್ತು ಕಳ್ಕೊಂಡಿದ್ ರೊಕ್ಕ ಕೂಡಿಸ್ಕೊಳ್ಳೋನು. ನಂದು ಮನ್ಯಾಂದು ಕಂಡಬಟ್ಟಿ ಕಾಳು ಕಡಿ ಮಾರೇನೆ. ಮುದುಕಿ ಮಕ್ಕೊಂಡಾಗ ಹೇಳದು ಅಷ್ಟು ಕಷ್ಟಪಟ್ಟಿದ್ದಕ್ಕೂ ಒಂದು ಸುಖ ಸಿಗಲಾರ್ದಂಗೆ ಆತ್ ನೋಡು.
ಅದಕ್ಕೆ ಹೇಳ್ತಾರಲ್ಲ ರೇಣಿ, ಕೂಡಿಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತೇಳಿ. ಅದೇನ ಅಂತಾರಲ್ಲ, ಕದ್ದು ಮೂಳಿಗೆ ಇದ್ದಟ್ಟ ಅಂತ. ನಾವು ಇನ್ಮೇಲೆ ಚಲೋ ಬುದ್ಧಿ ಕಲ್ತಂಗ ಆತ. ಇನ್ಮೇಲೆ ದುಡ್ದಿದ್ ರೊಕ್ಕ ಎಲ್ಲರ ಬ್ಯಾಂಕ್ನಾಗರ ಪೋಸ್ಟ್ನಾಗರ ಒಂದು ಬುಕ್ ಮಾಡಿ ತುಂಬಿಟ್ಕೊಳ್ಳೋಣವ ಇವ. ಯಾರ್ದಾರ ಹೆಚ್ಚಿಗೆ ಬಡ್ಡಿ ಆಸೆ ಕೊಯ್ದು ಯಾರ್ದಾರ ಹೆಣಕ್ಕಿಡೋದು ಬೇಡ. ಕರೆಕ್ಟ್ ಹೇಳಿದ್ವಿ ನೋಡ್ಬಾರ್ರಿ ನಾವು. ಹಾಂ, ಇನ್ಮೇಲೆ ಚಂದಾಗಿ ದುಡ್ದಿದ್ ರೊಕ್ಕ ಇಟ್ಕೊಳ್ಳೋದು ಕಲೀರಿ. ಹಿಂಗ ಎಪ್ಪಿ ಬೀಳ್ಬೇಡ್ರಿ. ನಾವು ಜೀವನದಾಗ ಒಂದು ದೊಡ್ಡ ಪಾಠ ಕಲ್ತಂಗ ಆತ್ ಬಿಡ ಇವತ್ತು. ಅದಕ್ಕೆ ನಮ್ಮ ವ್ಯೂವರ್ಸಿಗೆ ಹೇಳ್ತೀನಿ, ಇಂಥ ಡೂಪ್ಲಿಕೇಟ್ ಕಂಪನಿಯಿಂದ ದೂರ ಇರ್ರಿ. ಯಾವಾಗಲೂ ನಿಮ್ಮ ದುಡ್ಡನ್ನು ನೀವು ಸೇಫಾಗಿ ನಿಮ್ಮ ಬ್ಯಾಂಕ್ನಾಗ ಇಟ್ಕೋರಿ ಅಂತ ಹೇಳಿ ಈ ಒಂದು ಕಾಮಿಡಿ ವಿಡಿಯೋವನ್ನು ನಾವು ಮುಗಿಸ್ತೀವಿ. ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ. ಹಂಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿರಿ. ಹಂಗೆ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡಿರಿ. ಹಂಗೆ ಈ ವಿಡಿಯೋದ ಬಗ್ಗೆ ನಿಮ್ಗೇನ್ರ ಹೇಳೋದಿದ್ರೆ ಒಂದು ಕಮೆಂಟ್ ಮಾಡಿ ಹೇಳ್ರಿ. ಈ ವಿಡಿಯೋ ನೋಡಿದ ತಮಗೆಲ್ಲರಿಗೂ ಧನ್ಯವಾದ. ಹಾಗೂ ನಿಮ್ಮ ಈ ಸಪೋರ್ಟ್ ಏನೈತಲ್ಲ ನಮ್ಮ ಚಾನೆಲ್ ಮೇಲೆ ಎಂದೂ ಹಿಂಗ ಇರಲಿ ಅಂತೇಳಿ ತಮ್ಮಲ್ಲಿ ವಿನಂತಿಯಿಂದ ಬೇಡ್ಕೋತೀವಿ.